ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ಪೂಜೆ ಜೊತೆ ಒಂದು ಪುಟ್ಟದಾಗಿರೋಂಥ ರಂಗೋಲಿ ಡಿಸೈನ್, ಹಾಗೆಯೇ 3-4 ತಿಂಗಳು ಸ್ಟೋರ್ ಮಾಡ್ಕೊಳ್ಳೋಂಥ ಪುಳಿಯೋಗರೆ ಗೊಜ್ಜು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಪುಳಿಯೋಗರೆ ಗೊಜ್ಜನ್ನ ಬಳಸ್ಕೊಂಡು ಇನ್ಸ್ಟೆಂಟಾಗಿ ಪುಳಿಯೋಗರೆನ ಮಾಡ್ಕೊಂಡಿದ್ದೆ ಅಂತ ಶೇರ್ ಮಾಡಿದಾಗ ತುಂಬ ಜನ ರೆಸಿಪಿನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರಿ. ಇವತ್ತು ಆ ರೆಸಿಪಿನ ಶೂಟ್ ಮಾಡಿದ್ದೆ, ಸೊ ಹಾಗಾಗಿ ಆ ರೆಸಿಪಿ ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿರೋಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಬೆಳಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೋಸ್ಕರ ಅಂತ ಪೊಂಗಲ್ನ ಮಾಡಿದ್ದೆ. ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿರೋ ಅಂಥ
ಟೊಮೆಟೊ ಮತ್ತು ಈರುಳ್ಳಿ ಮಾತ್ರ ಹಾಕಿ ಮೊಸರು ಬಜ್ಜಿನ ಮಾಡ್ತಾಯಿದ್ದೀನಿ. ಸ್ವಲ್ಪ ಪೊಂಗಲ್ಗೆ ಹುಳಿ ಹುಳಿಯಾಗಿ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಸೌತೆಕಾಯಿ ಹಾಕ್ಕೊಂಡ್ರೆ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ ಈ ನಡುವೆ, ಅದಕ್ಕೋಸ್ಕರ ಟೊಮೆಟೊನ ಹಾಕಿ ಇವತ್ತು ರಾಯ್ತನ ಮಾಡ್ಕೋತಾ ಇದ್ದೀನಿ. ಪೊಂಗಲ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ, ತುಂಬ ಜನದ ಮನೆಯಲ್ಲಿ ಇಷ್ಟನೇ ಆಗೋದಿಲ್ಲ ಪೊಂಗಲ್ ಅಂದರೆ. ಬಟ್ ಅದು ತುಂಬಾ ಒಳ್ಳೆಯದು, ಲೈಟಾಗಿರುತ್ತೆ, ಬೇಗ ಜೀರ್ಣ ಆಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಈ ಥರ ಪೂಜೆ ಏನಾದರೂ ಇದ್ದಾಗ ಜಸ್ಟ್ ಒಂದು ಸಾರಿ ಕುಕ್ಕರ್ನಲ್ಲಿ ಹಾಕಿ ಕೂಗಿಸ್ಬಿಟ್ಟು ಸಿಂಪಲಾಗಿ ಒಂದು ಒಗ್ಗರಣೆ ಹಾಕ್ಕೊಂಬಿಡ್ತು ಅಂತಂದರೆ ಪೊಂಗಲ್ ರೆಡಿ ಆಗಿರುತ್ತೆ. ಸೊ ಹಾಗಾಗಿ ಈ ಟೈಮ್ನಲ್ಲಿ ಈ ಥರ ಮಾಡ್ಕೋತೀನಿ. ಇನ್ನು ರಾಯ್ತಾಗೋಸ್ಕರ ಅಂತ ಟೊಮೆಟೊ ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸಿ ಮೊಸರನ್ನ ಸೇರಿಸಿ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತು ಅಂದರೆ ಆಯಿತು. ಬೇಕು ಅಂದರೆ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೋದು. ಈ ಥರ ಪೊಂಗಲ್ ಮಾಡಿದಾಗ ಚಟ್ನಿ ಇಷ್ಟಪಡೋದಕ್ಕಿಂತ ಈ ಥರ ಮೊಸರು ಬಜ್ಜಿನೇ ಜಾಸ್ತಿ ಇಷ್ಟಪಡ್ತಾರೆ ಮನೆಯಲ್ಲಿ. ತುಂಬ ಕಡಿಮೆ ಮೊಸರು ಬಜ್ಜಿನ ಇಷ್ಟಪಡೋದು, ಆದರೆ ಎಲ್ಲ ಮನೆಯಲ್ಲೂ ಕಾಮನ್ ಆಗಿ ಚಟ್ನಿನೇ ಮಾಡೋದು. ಆದರೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಸೌತೆಕಾಯಿ ಸಹ ಹಾಕಿ ಮಾಡ್ಕೊಬೋದು. ನಾರ್ಮಲಾಗಿ ಮೊಸರು ಬಜ್ಜಿ ಮಾಡ್ಕೋತೀವಲ್ವ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಬ್ರೇಕ್ಫಾಸ್ಟ್ ತಿನ್ನೋದು ಕೂಡ ಲೇಟೇ ಆಗಿತ್ತು. ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಆರಾಮಾಗಿ ಕೂತ್ಕೊಂಡು ತಿಂದು ಅದಾದ ನಂತರ ನಂದು ಎಡಿಟಿಂಗ್ ಕೆಲಸ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಮತ್ತು ಬೇರೆ ಯಾವುದಾದ್ರೂ ಶೂಟ್ ಇದ್ದರೆ ಅದನ್ನೆಲ್ಲ ಮಾಡ್ಕೋತಾ ಇರ್ತೀನಿ. ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಸಂಜೆ ಪುಳಿಯೋಗರೆ ಪೌಡರ್ ಮತ್ತು ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೋಬೇಕಾಗಿತ್ತು. ಲಾಸ್ಟ್ ಟೈಮ್ ನಾನು ಶೇರ್ ಮಾಡಿದ್ದೆ, ಪುಳಿಯೋಗರೆ ಬೇಸ್ನ ರೆಡಿ ಮಾಡಿಕೊಂಡು ಪುಳಿಯೋಗರೆನ ಮಾಡ್ಕೋತೀನಿ ಇನ್ಸ್ಟೆಂಟಾಗಿ, ತುಂಬ ಚೆನ್ನಾಗಿರುತ್ತೆ ಅಂತ. ಆ ರೆಸಿಪಿನ ಶೇರ್ ಮಾಡಿದಾಗ ತುಂಬ ಜನ ಈ ಬೇಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಸಹ ಕೇಳಿದ್ರಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಯಾಕೆಂದರೆ ಆಲ್ರೆಡಿ ಈ ಥರ ಮಾಡಿ ಇಟ್ಕೊಂಡ್ಬಿಡ್ತು ಅಂದರೆ ಮನೆಯಲ್ಲಿ ಯಾವಾಗಾದ್ರೂ ಟೈಮ್ ಇಲ್ಲ ಅಂತಂದಾಗ ಮತ್ತು ಕೆಲಸಕ್ಕೆ ಹೋಗೋ ಮಹಿಳೆಯರಿದ್ದರೆ ಅವರಿಗಂತೂ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಏಕೆಂದರೆ ಇನ್ಸ್ಟೆಂಟಾಗಿ ಜಸ್ಟ್ 10 ಮಿನಿಟ್ಸಲ್ಲಿ ನಾವು ಆರಾಮಾಗಿ ಪುಳಿಯೋಗರೆನ ಮಾಡ್ಕೋಬೋದು. ಅಂದರೆ ಇನ್ಸ್ಟೆಂಟ್ ಪೌಡರ್ನ ಬಳಸ್ಕೊಂಡು ಪುಳಿಯೋಗರೆ ಮಾಡ್ಕೋತೀವಲ್ವ, ಸೇಮ್ ಅದೇ ಥರನೇ ಮಾಡ್ಕೋಬೋದು. ಹಾಗಾಗಿ ಆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲ ಐಟಮ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೆ, ಮೆಣಸು ಖಾಲಿ ಆಗಿತ್ತು. ಸೊ ಹಾಗಾಗಿ ಮೆಣಸನ್ನ ಆರ್ಡರ್ ಮಾಡಿಕೊಂಡು ರೀಫಿಲ್ ಮಾಡ್ಕೋತಾ ಇದ್ದೀನಿ. ನಂತರ ಈ ಪುಳಿಯೋಗರೆ ಗೊಜ್ಜಿಗೆ ಏನೇನು ಬೇಕು, ಹಾಗೆ ಪುಳಿಯೋಗರೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡ್ತು ಅಂತಂದರೆ ಆರಾಮಾಗಿ ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೋಬೋದು ಅಂತ. ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೋಬೇಕಾಗತ್ತೆ. ಟೈಮ್ ಇತ್ತು ಅಂದರೆ ನಾರ್ಮಲ್ ನೀರಲ್ಲಿ ಒಂದು 8 ರಿಂದ 10 ಗಂಟೆಗಳ ಕಾಲ ನೆನೆಸಿಟ್ಟು ಮಾಡ್ಕೋಬೋದು. ಟೈಮ್ ಇಲ್ಲ ಅಂತಂದಾಗ ಈ ಥರ ಬಿಸಿ ನೀರನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಹುಣಸೆ ಹಣ್ಣನ್ನು ಹಾಕಿ ಅದಾದ ನಂತರ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡ್ಕೋಬೋದು. ಹಾಗೆ ತುಂಬ ಜನ ಹೇಳ್ತಿರ್ತಾರೆ, ಯಾಕೆ ನೀವು ಹುಣಸೆ ಹಣ್ಣನ್ನು ತೊಳೆಯೋದೇ ಇಲ್ಲ, ತೊಳಿಬೇಕು ಅಂತ. ಇದನ್ನು ಅಂಗಡಿಯಿಂದ ತೊಗೊಂಡು ಬಂದಿರೋದಲ್ಲ, ನಮ್ಮ ಅತ್ತಿಗೆ ಮನೆಯಿಂದ ಕೊಟ್ಟು ಕಳಿಸಿರೋದು. ಏಕೆಂದರೆ ಅವ್ರು ತುಂಬ ಹೈಜೀನಾಗೇ ಹುಣಸೆ ಹಣ್ಣನ್ನು ಕ್ಲೀನ್ ಮಾಡಿ ಚೆನ್ನಾಗಿ ಚೆಚ್ಚಿ ಸಿಪ್ಪೆದೆಲ್ಲ ತೆಗೆದು ಮತ್ತು ಬೀಜನೆಲ್ಲ ತೆಗೆದು ನೀಟಾಗಿ ಒಣಗಿಸಿ ಕೊಟ್ಟು ಕಳಿಸಿರ್ತಾರೆ. ಸೊ ಹಾಗಾಗಿ ತೊಳೆಯೋ ಅಗತ್ಯ ಇರೋದಿಲ್ಲ. ಸುಮ್ಮನೆ ಅಂಗಡಿಯಿಂದ ತಂದಾಗ ಬೇಕಾಬಿಟ್ಟು ಮಾಡಿರ್ತಾರಲ್ವ, ಸೊ ಹಾಗಾಗಿ ತೊಳಿಬೇಕಾಗತ್ತೆ ಅಷ್ಟೇ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಅಡುಗೆಗೇ ಬಳಸ್ಕೊತೀನಿ ಹುಣಸೆ ಹಣ್ಣನ್ನು. ಸ್ವಲ್ಪ ಬಿಸಿ ನೀರನ್ನು ಮಾಡಿಕೊಂಡು ಅದಕ್ಕೆ ಹುಣಸೆ ಹಣ್ಣನ್ನು ಹಾಕಿ ನೆನೆಸ್ಕೊತಾ ಇದ್ದೀನಿ. ಬಿಸಿ ನೀರನ್ನು ಮಾಡ್ಕೊಂಡಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ನೀರನ್ನು ಬಿಸಿಗಿಟ್ಕೊಂಡು ಹುಣಸೆ ಹಣ್ಣನ್ನು ಹಾಕಿ ಒಂದು 2 ನಿಮಿಷ ಕುದಿಸ್ಕೊಂಡು ಅದಾದ ನಂತರ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಆವಾಗ ಹುಣಸೆ ಹಣ್ಣಿನ ರಸನ ನಾವು ಈಸಿಯಾಗಿ ತೆಗಿಬೋದು ಅಂತ. ಏಕೆಂದರೆ ಬೇಗ ಬಿಟ್ಕೊಂಡು ಬಂದುಬಿಡುತ್ತೆ, ಸಿಪ್ಪೆ ಎಲ್ಲ ಸೆಪ್ರೇಟ್ ಆಗಿಬಿಡುತ್ತೆ. ಆದರೆ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇದನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅದು ಕಂಪ್ಲೀಟಾಗಿ ಕೂಲ್ ಆಗಲಿ. ಅಷ್ಟರಲ್ಲಿ ಪುಳಿಯೋಗರೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಷ್ಟು ಪದಾರ್ಥಗಳು ಬೇಕು, ಅದನ್ನೆಲ್ಲ ಎತ್ತಿಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕೆಲವೊಂದಷ್ಟು ಪದಾರ್ಥಗಳನ್ನ
ಹುರಿದು ಅದಾದ ನಂತರ ಪೌಡರ್ ಮಾಡ್ಕೋಬೇಕು ಪುಳಿಯೋಗರೆ ಪೌಡರ್ನ. ಹಾಗಾಗಿ ಒಂದು ಹೆವಿ ಬಾಟಮ್ ಇರುವಂಥ ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದನ್ನು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಯಾಕೆ ಅಂದರೆ ಈ ಬಾಣಲಿನಲ್ಲಿ ಒಣಗಿರುವಂಥ ಮೆಣಸಿನ್ಕಾಯಿನ ಹುರಿತಾ ಇರೋದ್ರಿಂದ ಒಂದೇ ಕಡೆ ಎಣ್ಣೆ ಬಿದ್ದುಬಿಟ್ರೆ ಚೆನ್ನಾಗಿರೋದಿಲ್ಲ. ಎಲ್ಲ ಮೆಣಸಿನ್ಕಾಯಿಗೂ ಎಣ್ಣೆ ಆಗಲಿ ಅಂತ ಈ ಥರ ಮಾಡ್ಕೊಳ್ಳೋದು. ಇವಾಗ ಈ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆನಲ್ಲೇ ಹುರ್ಕೋಬೇಕು. ಅದಾದ ನಂತರ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೆ ಅದನ್ನು ಹುರ್ಕೋಬೇಕಾಗತ್ತೆ. ಕರಿಬೇವಿನ ಸೊಪ್ಪೆಲ್ಲ ಕ್ರಿಸ್ಪಿಯಾಗಿ ಆಗಿರಬೇಕು. ಹಾಗೆಯೇ ಒಣಗಿರುವಂಥ ಮೆಣಸಿನ್ಕಾಯಿ ಏನು ಗುಂಟೂರು ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ವಿ ಅದು ಕೂಡ ಕ್ರಿಸ್ಪಿಯಾಗಿ ಆಗಿರಬೇಕು. ನಾನಿಲ್ಲಿ ಒಂದು 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ, ಅದು ಖಾರಕ್ಕೋಸ್ಕರ. ಇನ್ನು ಕಲರ್ಗೋಸ್ಕರ ಅಂತ 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾವು ಮೆಣಸನ್ನು ಸೇರಿಸ್ಕೊಳ್ಳೋದ್ರಿಂದ ಗುಂಟೂರು ಮೆಣಸಿನ್ಕಾಯಿನ ಕಡಿಮೆ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇನ್ನು ಬ್ಯಾಡಗಿ ಮೆಣಸಿನ್ಕಾಯಿ ಗೊತ್ತೇ ಇದೆ ಅಲ್ವಾ, ಜಸ್ಟ್ ಕಲರ್ಗೋಸ್ಕರ ಅಷ್ಟೇ. ಅದನ್ನು ಇವಾಗ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಇವಾಗ ಅದೇ ಕಡಾಯಿಗೆ 1.5 ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ. ನೀವು ಅನ್ಕೋಬೋದು ಇಷ್ಟೊಂದು ಮೆಂತ್ಯನ ಹಾಕ್ಕೊಂಡ್ರೆ ಕಹಿ ಜಾಸ್ತಿ ಆಗ್ಬಿಡಲ್ವಾ ಪೂಜಾ ಅಂತ. ಅಷ್ಟೊಂದೇನು ಕಹಿ ಆಗೋದಿಲ್ಲ, ತುಂಬ ರುಚಿಯಾಗಿ ಬರುತ್ತೆ. 1.5 ಸ್ಪೂನಷ್ಟು ಮೆಂತ್ಯ, ಹಾಗೆ 1.5 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡು ಅದಾದ ನಂತರ 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆನ ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಬರೀ ಮೆಣಸಿನ್ಕಾಯಿನ ಹುರಿಯೋವಾಗ ಮಾತ್ರ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕಷ್ಟೇ. ಏಕೆಂದರೆ ಒಳ್ಳೆ ಕಲರ್ ಬರುತ್ತೆ ಎಣ್ಣೆನ ಹಾಕಿ ಹುರಿಯೋದ್ರಿಂದ. ಹಾಗಾಗಿ ಅದನ್ನು ಬಳಸ್ಕೊಂಡು ಹುರ್ಕೋಬೇಕಾಗುತ್ತೆ. ಇನ್ನು ಈ ಪದಾರ್ಥನೆಲ್ಲ ಹುರಿಯೋವಾಗ ಎಣ್ಣೆನ ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಇನ್ನು ಕೆಲವರು ಕಮೆಂಟ್ ಮಾಡ್ಬೋದು ಪುಳಿಯೋಗರೆಗೆ ಕೊಬ್ಬರಿ ಮತ್ತು ಎಳ್ಳು ಬಹಳ ಮುಖ್ಯವಾದ ಪದಾರ್ಥಗಳು ಅಂತ. ಆದರೆ ಇವತ್ತು ಎಳ್ಳು ಮತ್ತು ಕೊಬ್ಬರಿನ ಬಳಸ್ಕೊಳ್ದೆ ನಾನು ಪುಳಿಯೋಗರೆ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಗೊಜ್ಜು ಅಂದರೆ ಜಸ್ಟ್ ಪುಳಿಯೋಗರೆ ಬೇಸ್ ಅಷ್ಟೇ. ಈ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ನಾನು ಎಳ್ಳು ಮತ್ತು ಕೊಬ್ಬರಿನ ಬಳಸ್ಕೊತಾ ಇಲ್ಲ. ಆದರೆ ಪುಳಿಯೋಗರೆ ಗೊಜ್ಜು ಮಾಡ್ಕೋತೀವಲ್ವ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ, ಆವಾಗ ಎಳ್ಳು ಮತ್ತು ಕೊಬ್ಬರಿನ ಸೇರಿಸ್ಕೊಳ್ಳೋದು. ಇವಾಗ ಅದು ಕಲರ್ ಚೇಂಜ್ ಆಗೋ ತನಕ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿರ್ತೀವಲ್ವ, ಸೊ ಹಾಗಾಗಿ 4 ಸ್ಪೂನಷ್ಟು ಧನಿಯಾ ಕಾಳುಗಳನ್ನ ಸೇರಿಸಿ ಮತ್ತೆ ಇದನ್ನು ಘಮ ಬರೋ ತನಕ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಅರಿಶಿಣದ ಕೊಂಬುನ ಸೇರಿಸಿ ಮತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡಿ ಹುರಿದಿರುವಂಥ ಪದಾರ್ಥನೆಲ್ಲ ಒಂದು ಮೊರಕ್ಕೆ ಹಾಕಿ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತೀನಿ. ನಾವು ಯಾವುದೇ ಪದಾರ್ಥ ಡ್ರೈ ರೋಸ್ಟ್ ಮಾಡಿರ್ಬೋದು, ಸ್ವಲ್ಪ ಎಣ್ಣೆನ ಹಾಕಿ ಫ್ರೈ ಮಾಡ್ಕೊಂಡಿರ್ಬೋದು, ನಾವು ಯಾವ ಪ್ಯಾನಲ್ಲಿ ಮಾಡ್ಕೊಂಡಿರ್ತೀವಲ್ವ ಅದೇ ಪಾತ್ರೆಯಲ್ಲಿ ಇಟ್ಟರೆ ಮೆಟಲ್ ಆಗಿರೋದ್ರಿಂದ ಬೇಗ ಕೂಲ್ ಆಗೋದಿಲ್ಲ. ಈ ಥರ ಮೊರಕ್ಕೆ ಅಥವಾ ಯಾವುದಾದ್ರೂ ಒಂದು ಶೀಟ್ ಮೇಲೆ ಹಾಕಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟರೆ ಆವಾಗ ಬೇಗ ಕೂಲ್ ಆಗುತ್ತೆ, ನಾವು ಬೇಗ ಅಡುಗೆನ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಹಾಕ್ಕೊಳ್ಳೋದು. ಹಾಗೆಯೇ ಎಲ್ಲರೂ ಕೂಡ ಪುಳಿಯೋಗರೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಪುಳಿಯೋಗರೆ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಎಳ್ಳನ್ನು ಬಳಸೋದಿಲ್ಲ, ಒಗ್ಗರಣೆಗೆ ಹಾಕ್ಕೋತಾರೆ. ಸೊ ಹಾಗಾಗಿ ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಅದು ಯಾಕೆ ಅಂತಂದರೆ ಎಳ್ಳು ಮತ್ತು ಕೊಬ್ಬರಿನಲ್ಲಿ ಎಣ್ಣೆ ಅಂಶ ಇರುತ್ತೆ. ನಾವು ಅದನ್ನು ಬಳಸ್ಕೊಂಡು ಈ ಥರ ಬೇಸ್ ಏನಾದರೂ ಮಾಡಿಕೊಂಡಾಗ ನಾವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿಕೊಂಡಾಗ ಅದು ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಎಣ್ಣೆ ಅಂಶ ಬಿಟ್ಕೊಂಡಾಗ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಒಂಥರ ಚುಂಗ್ ಸ್ಮೆಲ್ ಅಂತಾರಲ್ವ, ಆ ಥರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ 2 ಪದಾರ್ಥನ ಹಾಕ್ಕೊಂಡಿಲ್ಲ ಅಷ್ಟೇ. ಕೆಲವರು ಕಂಪ್ಲೀಟಾಗಿ ನಾರ್ಮಲ್ ಆಗಿ ಪುಳಿಯೋಗರೆ ಪೌಡರ್ ಮಾಡ್ಕೊಂಡಾಗ್ಲೂ ಕೂಡ ಆ 2 ಪದಾರ್ಥನ ಹಾಕ್ಕೊಳ್ಳೋದಿಲ್ಲ. ನಾರ್ಮಲ್ ಆಗಿ ಈ ಪುಳಿಯೋಗರೆ ಗೊಜ್ಜು ಮಾಡ್ಕೋತೀವಲ್ವ ಆ ಟೈಮ್ನಲ್ಲೇ ಹಾಕ್ಕೊಳ್ಳೋದು. ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಮತ್ತೆ ಕಮೆಂಟ್ ಮಾಡಿಬಿಡಿ ಪುಳಿಯೋಗರೆಗೆ ಎಳ್ಳು ಮತ್ತು ಕೊಬ್ಬರಿ ತುಂಬಾ ಮುಖ್ಯ, ಅದನ್ನೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ. ಇವಾಗ ಕೂಲಾಗಿರುವಂಥ ಮೆಣಸಿನ್ಕಾಯಿ ಮತ್ತು ಈ ಕರಿಬೇವಿನ ಸೊಪ್ಪು ಏನಿತ್ತು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಮೊದಲಿಗೆ ಇದನ್ನು ಪೌಡರ್ ಮಾಡ್ಕೋತೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಸಪ್ರೇಟಾಗಿ ರುಬ್ಕೊಂಡು ಅದಾದ ನಂತರ ಪೌಡರ್ನ ಮಾಡ್ಕೊಳ್ಳೋದು. ನೀವೇನಾದ್ರೂ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿದ್ದೀರಾ ಅಂತಂದರೆ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ರುಬ್ಕೋಬೋದು. ಇವಾಗ ಮೆಣಸಿನ್ಕಾಯಿ ಮತ್ತು ಏನು ಕರಿಬೇವಿನ ಸೊಪ್ಪು ಕಂಪ್ಲೀಟಾಗಿ ಕೂಲಾಗಿತ್ತು, ಮಿಕ್ಸಿ ಜಾರ್ಗೆ ಹಾಕಿ ರಫಾಗಿ ಒಂದು ತರಿಯಾಗೇ ಪೌಡರ್ ಮಾಡಿಕೊಂಡ್ರೆ ಸಾಕು. ಫುಲ್ ಫೈನ್ ಪೌಡರ್ ಮಾಡ್ಕೋಬೇಕು ಅಂತ ಏನಿಲ್ಲ. ನೋಡಿ ಈ ಥರ ಇದ್ದರೂ ಕೂಡ ಸಾಕಾಗುತ್ತೆ. ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಏನು ಮೊರಕ್ಕೆ ಹಾಕಿ ಇಟ್ಕೊಂಡಿದ್ವಿ ಅಲ್ವಾ ಹುರಿದಿರುವಂಥ ಪದಾರ್ಥಗಳು, ಅದು ಕೂಡ ಕಂಪ್ಲೀಟಾಗಿ ಕೂಲಾಗಿರುತ್ತೆ. ಅದನ್ನು ಇದರೊಳಗಡೆ ಸೇರಿಸಿ ಮತ್ತು ಇದನ್ನು ಪೌಡರ್ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಹಿಂಗು ಹಾಗೆಯೇ ಅರಿಶಿನ ಪುಡಿನೂ ಸಹ ಸೇರಿಸ್ಕೊಂಡು ಪೌಡರ್ ಮಾಡ್ಕೋತೀನಿ. ಆಲ್ರೆಡಿ ಅರಿಶಿನದ ಕೊಂಬು ಹಾಕ್ಕೊಂಡಿದ್ದೆ, ಬಟ್ ಅಷ್ಟೊಂದು ಕಲರ್ ಬರೋದಿಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಅಂದರೆ ಆಲ್ರೆಡಿ ಪೌಡರ್ ಆಗಿರುವಂಥ ಅರಿಶಿನ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಳ್ಳೋದಷ್ಟೇ. ಇವಾಗ ಮತ್ತೆ ಇದನ್ನು ಪೌಡರ್
ಪೌಡರ್ ಮಾಡ್ಕೊಳ್ಳೋದು. ಇದನ್ನು ನೀವು ಗೊಜ್ಜನ್ನು ಮಾಡ್ಕೊಳ್ದೆ ಹಾಗೆಯೇ ಪುಳಿಯೋಗರೆ ಪೌಡರ್ ಥರ ಸ್ಟೋರ್ ಮಾಡ್ಕೋಬೋದು. ಅಂದರೆ ಕೆಲವೊಬ್ಬರಿಗೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇದನ್ನು ಪುಳಿಯೋಗರೆ ಪೌಡರ್ ಆಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡು ಬೇಕು ಅಂದಾಗ ನಾರ್ಮಲ್ ಆಗಿ ಗೊಜ್ಜು ಮಾಡ್ಕೋತೀವಲ್ವ ಒಗ್ಗರಣೆಗೆ ಹಾಕಿ ಆ ಥರ ಸಹ ಮಾಡ್ಕೋಬೋದು. ಇದು ಪುಳಿಯೋಗರೆ ಪೌಡರ್. ಇದನ್ನು ಫೈನಾಗಿ ಪೌಡರ್ ಮಾಡ್ಕೋಬೇಕು, ಸ್ವಲ್ಪನೂ ಕೂಡ ತರಿ ಇರಬಾರ್ದು. ಆ ಥರ ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ ಅಂತ. ನಾರ್ಮಲ್ ಆಗಿ ಅಂಗಡಿಲಿ ತೊಗೋತೀವಲ್ವ ಅದೇ ಥರ ಇರುತ್ತೆ. ನಾನು ಹೇಳ್ತಿರೋದು ಇನ್ಸ್ಟೆಂಟ್ ಪೌಡರ್ ಅಲ್ಲ, ನಾರ್ಮಲ್ ಪುಳಿಯೋಗರೆ ಪೌಡರ್. ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರ್ಗೂ ನಾರ್ಮಲ್ ಪುಳಿಯೋಗರೆ ಪೌಡರ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಇನ್ಸ್ಟೆಂಟ್ ಪೌಡರ್ ಅಂದರೆ ಜಸ್ಟ್ ಎಣ್ಣೆಗೆ ಹಾಕಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲನೂ ಒಟ್ಟಿಗೆ ಹಾಕಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಬಟ್ ಅದನ್ನು ತುಂಬ ದಿನಗಳ ಕಾಲ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಥರ ಮಾಡಿಟ್ಕೊಂಡ್ರೆ ಆರಾಮಾಗಿ ನಾವು ಸ್ಟೋರ್ ಮಾಡ್ಕೋಬೋದು. ನೋಡ್ತಿದ್ದೀರಿ ಅಲ್ವಾ ಎಷ್ಟು ಪರ್ಫೆಕ್ಟಾಗಿ ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ ಅಂತ. ಈ ಕಲರ್ ನೋಡ್ತಿರ್ಬೋದು, ಹಾಗೆಯೇ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ನೀವು ನೋಡ್ತಿರ್ಬೋದು. ಎಲ್ಲೂ ತರಿ ಆಗಿಲ್ಲ, ಮುದ್ದೆ ಥರ ಆಗಿಲ್ಲ, ಗಂಟು ಥರ ಆಗಿಲ್ಲ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ಅದಕ್ಕೋಸ್ಕರನೇ ಕಂಪ್ಲೀಟಾಗಿ ಕೂಲಾದ ನಂತರ ಪೌಡರ್ನ ಮಾಡಿಕೊಂಡ್ರೆ ಈ ಥರ ಪೌಡರ್ ರೆಡಿಯಾಗಿರುತ್ತೆ. ಸ್ವಲ್ಪ ಬಿಸಿ ಇದ್ರೂ ಕೂಡ ಮಿಕ್ಸಿ ಜಾರ್ಗೆ ಅಂದರೆ ಮಿಕ್ಸಿ ಜಾರ್ ತಳಭಾಗದಲ್ಲಿ ಅಂಟ್ಕೊಂಡು ಒಂಥರ ಗಂಟು ಥರ ಆಗಿಬಿಡುತ್ತೆ. ನೀಟಾಗಿ ಪೌಡರ್ ಆಗೋದಿಲ್ಲ ಅದು. ಹಾಗಾಗಿ ಈ ಥರ ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು. ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಕಂಪ್ಲೀಟಾಗಿ ನೆಂದಿರುತ್ತೆ. ಈಸಿಯಾಗಿ ಅದರಲ್ಲಿರುವಂಥ ಸಿಪ್ಪೆ ಎಲ್ಲ ತೆಗಿಬೋದಿತ್ತು. ಅದನ್ನು ಇವಾಗ ಅಂದರೆ ಅದರಲ್ಲಿರುವಂಥ ಸಿಪ್ಪೆನೆಲ್ಲ ತೆಗೆದು ಇದನ್ನು ಡೈರೆಕ್ಟಾಗಿ ಬಳಸ್ಕೋತೀನಿ. ನಿಮಗೆ ಇನ್ನೂ ಜಾಸ್ತಿ ಸಿಪ್ಪೆ ಥರ ಸಿಗುತ್ತೆ ಅಂತಂದರೆ ನಾರ್ಮಲ್ ಆಗಿ ನಾವು ಶೋಧಿಸ್ಕೋತೀವಲ್ವ ಆ ಥರ ನೀವು ಒಂದು ಜಾಲರಿ ಅಥವಾ ಸ್ಟ್ರೈನರ್ನ ಸಹಾಯದಿಂದ ಶೋಧಿಸ್ಕೋಬೋದು. ನಾನಿಲ್ಲಿ ಯಾವುದೇ ಥರ ಶೋಧಿಸ್ಕೋತಾ ಇಲ್ಲ, ಡೈರೆಕ್ಟಾಗಿ ಹಾಗೆಯೇ ಬಳಸ್ಕೋತೀನಿ. ಅಂದರೆ ರ್ಯಾಂಡಮ್ ಆಗಿ ತೆಗೆದು ಸ್ವಲ್ಪ ತರಿಯಾಗಿ ಸಿಪ್ಪೆ ಥರ ಇದ್ರೂ ತೊಂದರೆ ಏನಿಲ್ಲ, ಹಾಗೆಯೇ ಬಳಸ್ಕೋತೀನಿ. ಹಾಗೆ ಇವಾಗ ಏನು ಸಿಪ್ಪೆ ತೆಗೆದಿಟ್ಕೊಂಡಿರ್ತೀವಲ್ವ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿರುವಂಥ ಇನ್ನೊಂದು ಸ್ವಲ್ಪ ರಸನ ತೆಗೆದು ಇದರೊಳಗಡೆ ಸೇರಿಸ್ಕೊಳ್ಳೋದು. ಸ್ವಲ್ಪ ಗಟ್ಟಿಯಾಗೇ ಇರಲಿ, ತೀರಾ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಒಂದು ಹೆವಿ ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ನಾವು ಏನು ಹುಣಸೆ ಹಣ್ಣಿನ ರಸ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಪುಳಿಯೋಗರೆ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಕಂಪ್ಲೀಟಾಗಿ ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಎಷ್ಟು ತೊಗೊಂಡಿದ್ದೀರಾ ಪೂಜಾ ಅಂತ ಕೇಳ್ಬೋದು. ಒಂದು ಮುಷ್ಟಿಯಷ್ಟು, ಅಂದರೆ ಮುಷ್ಟಿ ಬಿಗಿ ಇಟ್ಕೋತೀವಲ್ವ ಆ ಥರ ಅಲ್ಲ, ಓಪನ್ ಮಾಡಿ ಇಟ್ಕೊಂಡಾಗ ಒಂದು ಮುಷ್ಟಿ ಬರುತ್ತಲ್ವ ಅಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೆ ಈ ಥರ ಮಾಡ್ಕೊಳ್ಳೋದಕ್ಕೆ. ಹಾಗೆ ನಾವು ಹುಣಸೆ ಹಣ್ಣನ್ನು ಎಷ್ಟು ತೊಗೊಂಡಿರ್ತೀವಲ್ವ ಅಷ್ಟೇ ಬೆಲ್ಲನ ತೊಗೋಬೇಕಾಗತ್ತೆ. ಇವಾಗ ಪುಳಿಯೋಗರೆ ಪೌಡರ್ನ ಹಾಕಿ 1 ಗಂಟೆ ಇಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ರೆಡಿಯಾಗಿರಬೇಕು. ನಂತರ ಇದಕ್ಕೆ ನಾವು ಹುಣಸೆ ಹಣ್ಣನ್ನು ಎಷ್ಟು ತೊಗೊಂಡಿದ್ವಿ ಅಷ್ಟೇ ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲೇ ಸೇರಿಸ್ಕೋತಾ ಇದ್ದೀನಿ. ಕಲ್ಲುಪ್ಪಾದ್ರೂ ಹಾಕ್ಕೋಬೋದು, ಇಲ್ಲ ಪುಡಿಯುಪ್ಪಾದ್ರೂ ಹಾಕ್ಕೋಬೋದು. ನಿಮಗೆ ಯಾವ್ದು ಅನುಕೂಲ ಅದನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸೇರಿಸ್ಕೋಬೇಕಾಗತ್ತೆ. ಹಾಗೆಯೇ ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ. ನೀವು ಬೆಲ್ಲ ಏನು ಸೇರಿಸ್ಕೋತೀರಾ ಈ ಥರ ಪುಡಿ ಇಲ್ಲ ಅಂತಂದರೆ ಅದನ್ನು ಕ್ರಷ್ ಮಾಡಿ ಸೇರಿಸ್ಕೋಬೋದು, ಇಲ್ಲ ಗಟ್ಟಿಯಾಗಿ ಪಾಕ ತೆಗೆದು ಸಹ ಸೇರಿಸ್ಕೋಬೋದು. ನಿಮ್ಮ ಮನೆಯಲ್ಲಿ ಯಾವ್ದು ಅನುಕೂಲ, ಯಾವ್ದು ಈಸಿ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಳಿ. ನನ್ನ ಹತ್ರ ಬೆಲ್ಲದ ಪೌಡರ್ ಇತ್ತು, ಸೊ ಹಾಗಾಗಿ ಬೆಲ್ಲದ ಪೌಡರ್ನೇ ಹಾಕಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕಾಗತ್ತೆ. ಕುದೀತಾ ಇದು ಗಟ್ಟಿಯಾಗಿ ಆಗುತ್ತೆ. ಹಾಗೆ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳ್ಳೋದೆ ಕುದಿಯೋದಕ್ಕೆ, ಯಾಕೆಂದರೆ ಸ್ವಲ್ಪ ಮಂದ ಅಂತ ಹೇಳ್ತಾರಲ್ವ ಆ ಥರ ಇರುತ್ತೆ, ಅಂದರೆ ಗಟ್ಟಿಯಾಗಿದೆ ಅಲ್ವಾ. ಸೊ ಹಾಗಾಗಿ ಕುದಿಲಿಕ್ಕೆ ಟೈಮ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಹಾಗೆ ತಳ ಹಿಡ್ಕೊಳ್ಳೋದಕ್ಕೆ ಬಿಡಬೇಡಿ, ಈ ಥರ ಮಧ್ಯದಲ್ಲಿ ಕೈ ಆಡ್ತಾನೆ ಇರಬೇಕು. ಹಾಗೆ ಈ ಥರ ಕುದಿಯೋ ಹಂತದಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಸಿಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೋಬೇಕಾಗತ್ತೆ. ಈ ಥರ ಮಾಡಿಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಮೊದಲೇ ಹೇಳಿದಾಗೆ ನೀವು ಇನ್ಸ್ಟೆಂಟಾಗಿ ಪುಳಿಯೋಗರೆ ಪೌಡರ್ನ ತೊಗೊಂಡು ಪುಳಿಯೋಗರೆ ಮಾಡ್ಕೋತೀರಲ್ವ ಅದೇ ಥರನೇ ಇರುತ್ತೆ. ನೋಡಿ ಈ ಥರ ಕೊತ್ತ ಅಂತ ಕುದಿಬೇಕು. ಈ ಥರ ಕುದಿದ್ರೇ ಕನ್ಸಿಸ್ಟೆನ್ಸಿ ಇರುತ್ತಲ್ವ ಗಟ್ಟಿಯಾಗಿ ಪುಳಿಯೋಗರೆ ಗೊಜ್ಜು ಥರ ಆ ಥರ ರೆಡಿಯಾಗಿರುತ್ತೆ. ತುಂಬ ತೆಳುಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಈ ಥರ ಇದ್ದರೆ ಸಾಕಾಗುತ್ತೆ. ಇದು ಕಂಪ್ಲೀಟಾಗಿ ಕೂಲಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇನ್ನು ಫ್ರಿಜ್ನಲ್ಲಿ ಇಟ್ಕೊಂಡಾಗ ಅದು ಇನ್ನೂ ಗಟ್ಟಿ ಆಗುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಲಿ, ಆ ಥರ ನೋಡ್ಕೊಳ್ಳಿ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟಿದೆ. ಕೂಲಾದ ನಂತರನೇ ಒಂದು 8 ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೇಕು. ನಾನಿವತ್ತು ಈ ಊಟ ಎಲ್ಲ ತರಿಸ್ಕೊಂಡಾಗ ಬಾಕ್ಸ್ ಬರುತ್ತಲ್ವ ಅದಕ್ಕೇ ಹಾಕಿ ಸ್ಟೋರ್
ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಸ್ಟೀಲ್ ಬಾಕ್ಸಲ್ಲೆಲ್ಲ ಹಾಕಿದಾಗ ಅದು ಏರ್ ಟೈಟ್ ಇರೋದಿಲ್ಲ. ಸೊ ಹಂಗಾಗಿ ಈ ಥರ ಬಾಕ್ಸ್ ಆದರೆ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ, ಗಾಳಿ ಕೂಡ ಒಳಗಡೆ ಹೋಗೋದಿಲ್ಲ. ಹಾಗೆ ಇದರಲ್ಲಿರುವಂಥ ಫ್ಲೇವರ್, ಫ್ರೇಗ್ರೆನ್ಸ್ ಯಾವುದು ಕೂಡ ಫ್ರಿಜ್ಗೆ ಹರಡೋದಿಲ್ಲ ಅಂತ ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಈ ಬಾಕ್ಸ್ನಲ್ಲೇ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಯಾವುದಾದ್ರೂ ಪರವಾಗಿಲ್ಲ, ಅದು ಪ್ಲಾಸ್ಟಿಕ್ ಕಂಟೈನರ್ ಆದರೂ ಪರವಾಗಿಲ್ಲ, ಗ್ಲಾಸ್ ಕಂಟೈನರ್ ಆದ್ರೂ ಪರವಾಗಿಲ್ಲ, ಆದರೆ ಏರ್ ಟೈಟ್ ಕಂಟೈನರ್ನಲ್ಲೇ ಹಾಕಿ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಗ್ಲಾಸ್ ಕಂಟೈನರ್ ಇತ್ತು, ದೊಡ್ಡ ಬಾಕ್ಸ್ ಅಂದರೆ ಅದಕ್ಕೆ ಹಾಕಿ ಸ್ಟೋರ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಬಾಟಲ್ಸ್ ಮತ್ತು ಚಿಕ್ಕ ಬಾಕ್ಸ್ ಆಗಿರೋದ್ರಿಂದ ಈ ಥರ ಬಾಕ್ಸ್ನಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಮಿಕ್ಕೊಂಡಿತ್ತಲ್ವ, ಅದನ್ನು ಕೂಡ ಈ ಥರ ಇನ್ನೊಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಇದನ್ನು ಒಂದು 5ರಿಂದ 6 ತಿಂಗಳ ತನಕ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ನಾನು ಇದನ್ನು ಹೊರಗಡೆ ಇಟ್ಟು ಚೆಕ್ ಮಾಡಿಲ್ಲ, ಫ್ರಿಜ್ನಲ್ಲೇ ಇಟ್ಕೊಂಡಿರೋದ್ರಿಂದ ನಾನು ಫ್ರಿಜ್ನಲ್ಲೇ ಇಟ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ನೀವು ಹೊರಗಡೆ ಇಟ್ಕೋತೀನಿ ಅಂದರೆ ಹೊರಗಡೆನೂ ಇಟ್ಕೊಂಡು ನೋಡಿ ಎಷ್ಟು ದಿನ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಟ್ಕೊಂಡು ನೋಡಿ ನಿಮಗೇನಾದ್ರೂ ಫ್ರಿಜ್ ಅವಶ್ಯಕತೆ ಇಲ್ಲ ಅಂತಂದರೆ ಆ ಥರ ಕೂಡ ಟ್ರೈ ಮಾಡಿ ನೋಡ್ಬೋದು. ಇದು ಯಾಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ನಾನು ಮೊದಲೇ ಹೇಳಿದಾಗೆ ಕೆಲಸಕ್ಕೆ ಹೋಗೋರು ಇರ್ತಾರೆ, ಮಕ್ಕಳಿಗೆ ಬೇಗ ಬೇಗ ಅಡುಗೆ ಮಾಡೋದಿರುತ್ತೆ. ಆ ಥರ ಟೈಮ್ನಲ್ಲಿ ಇದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹೊರಗಡೆಯಿಂದ ಪೌಡರ್ ಕೂಡ ತೊಗೋಬೋದು. ಕೆಲವ್ರಿಗೆ ಹೊರಗಡೆ ಪೌಡರ್ ಇಷ್ಟ ಆಗೋದಿಲ್ಲ, ಅಂಥವ್ರಿಗೆ ಈ ಥರ ಮಾಡಿ ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತು ಅಂತಂದರೆ ಆರಾಮಾಗಿ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ಹಾಗೆ ಈ ಗೊಜ್ಜನ್ನ ಮಾಡಿಕೊಂಡು ಪುಳಿಯೋಗರೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು, ಅಥವಾ ಒಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ನಾರ್ಮಲ್ ಆಗಿ ನಾವು ಈ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಅದ್ರ ಜೊತೆ ಕಡಲೆ ಬೀಜನೆಲ್ಲ ಹಾಕಿ ಸೇರಿಸ್ಕೊಂಡು ಮಾಡ್ಕೋತೀವಲ್ವ, ಸೇಮ್ ಅದೇ ಥರನೇ ಮಾಡ್ಕೊಳ್ಳೋದು. ಹಾಗೆ ಕಡಲೆ ಬೀಜ ಬದಲಾಗಿ ನೀವು ಗೋಡಂಬಿನೂ ಸಹ ಸೇರಿಸ್ಕೋಬೋದು. ಜಸ್ಟ್ ಇದು ಅಂದರೆ ಇನ್ಸ್ಟೆಂಟಾಗಿ ನಾವು ಮಾಡ್ಕೋತೀವಲ್ಲ, ಸೇಮ್ ಅದೇ ಥರನೇ ಮಾಡ್ಕೊಳ್ಳುವಂಥದ್ದು. ಜಾಸ್ತಿ ಪದಾರ್ಥ ಏನೂ ಬೇಕಾಗಿರೋದಿಲ್ಲ. ನಾರ್ಮಲಾಗಿ ನೀವು ಹೆಂಗೆ ಮಾಡ್ಕೋತೀರಾ ಅದೇ ಥರನೇ ಮಾಡ್ಕೊಳ್ಳಿ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನೀವು ಹೇಗೆ ಮಾಡ್ತೀರಾ ಆ ಥರ ಮಾಡಿಕೊಂಡು ಪುಳಿಯೋಗರೆ ಪೌಡರ್ ಬದಲಾಗಿ ಮತ್ತು ಹುಣಸೆ ಹಣ್ಣಿನ ರಸ ಮತ್ತು ಪುಳಿಯೋಗರೆ ಎಕ್ಸ್ಟ್ರಾ ಪೌಡರ್ನೆಲ್ಲ ಸೇರಿಸ್ಕೋತೀವಲ್ವ, ಅದ್ರ ಬದಲಾಗಿ ಜಸ್ಟ್ ನಾನೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಗೊಜ್ಜು, ಅದನ್ನು ಮಾತ್ರ ಸೇರಿಸಿ ಪುಳಿಯೋಗರೆನ ಮಾಡ್ಕೊಳ್ಳುವಂಥದ್ದು. ಇವಾಗ ಹಾಕ್ಕೊಂಡಿರುವಂಥ ಪದಾರ್ಥನೆಲ್ಲ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋತೀನಿ, ಚಿಟಿಕೆಯಷ್ಟು ಮಾತ್ರ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಫ್ರಿಜ್ನಲ್ಲಿ ಇಟ್ಕೊಂಡಿರ್ತೀವಲ್ವ, ಲೈಟಾಗಿ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೇ, ಅಂದರೆ ಇನ್ನೂ ಸಕ್ಕತ್ತಾಗೆ ಕಲರ್ ಬಂದಿರುತ್ತೆ. ಆದರೆ ಈ ಥರ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಹಾಗೆ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಅಂತ ಅಲ್ಲಿ ಹಿಂಗನ್ನು ಹಾಕ್ಕೊಂಡಿದ್ದೆ ಅಷ್ಟೇ, ಆದರೆ ಒಗ್ಗರಣೆಗೂ ಕೂಡ ಸ್ವಲ್ಪ ಹಿಂಗನ್ನು ಹಾಕ್ಕೋಬೇಕು. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಣಗಿರುವಂಥ ಮೆಣಸಿನಕಾಯಿನ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಆಲ್ರೆಡಿ ಪುಳಿಯೋಗರೆ ಪೌಡರ್ ಏನು ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಇಲ್ಲಿ ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಹಂತದಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಳ್ಳೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಬೇಸ್ ಮಾಡಿ ಏನು ಇಟ್ಕೊಂಡಿರ್ತೀವಿ ಅದಕ್ಕೆ ಹಾಕ್ಕೊಳ್ಳೋದ್ರ ಬದಲಾಗಿ ಈ ಥರ ಹಾಕ್ಕೋಬೋದು. ಅದಕ್ಕೆ ಹಾಕ್ಕೊಂಡ್ರೆ ನಾನು ಮೊದಲೇ ಹೇಳಿದ್ದೀನಿ ಒಂಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಈ ಹಂತದಲ್ಲಿ ಸೇರಿಸ್ಕೊಳ್ಳೋದು. ಈ ಥರ ಸೇರಿಸ್ಕೊಂಡ್ರೂ ಕೂಡ ಒಳ್ಳೆ ರುಚಿ ಕೊಡುತ್ತೆ. ಹಾಗೆಯೇ ಈ ಪುಳಿಯೋಗರೆ ಗೊಜ್ಜು ಏನು ಮಾಡಿ ಇಟ್ಕೊಂಡಿರ್ತೀವಲ್ವ, ಅಂದರೆ ಪುಳಿಯೋಗರೆ ಬೇಸ್ ಏನಿತ್ತು ಅದನ್ನು ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಸೇರಿಸ್ಕೋಬೋದು. ನಾನಿಲ್ಲಿ 3 ಜನಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಇಷ್ಟು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು, ಕೆಲವ್ರಿಗೆ ಗೊಜ್ಜು ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಗೊಜ್ಜು ಕಡಿಮೆ ಇದ್ದರೆ ಇಷ್ಟ ಆಗುತ್ತೆ, ಹುಳಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಹುಳಿ ಕಡಿಮೆ ಇದ್ದರೆ ಇಷ್ಟ ಆಗುತ್ತೆ. ನಿಮಗೆ ಯಾವ ಥರ ಬೇಕು ಆ ಥರ ನೀವು ಈ ಗೊಜ್ಜನ್ನು ಕಸ್ಟಮೈಸ್ ಮಾಡಿಕೊಂಡು ನಿಮಗೆ ನಿಮ್ಮ ರುಚಿಗೆ ತಕ್ಕಂತೆ ನೀವು ಗೊಜ್ಜನ್ನು ಪ್ರಿಪೇರ್ ಮಾಡ್ಕೋಬೋದು. ಇವಾಗ ಒಗ್ಗರಣೆಗೆ ಪುಳಿಯೋಗರೆ ಬೇಸ್ ಹಾಕಿರ್ತೀವಲ್ವ, ಅದನ್ನು ಹಾಕಿದ ಮೇಲೆ ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ, ಆಲ್ರೆಡಿ ಕುದಿಸಿ ಸೇರಿಸ್ಕೊಂಡಿರೋದ್ರಿಂದ. ಈ ಪುಳಿಯೋಗರೆ ಗೊಜ್ಜು ಜೊತೆಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜ, ಕಡಲೆಬೇಳೆ ಏನಿತ್ತು ಅದನ್ನು ಹೊಂದಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ತಳ ಕೂಡ ಬಿಟ್ಕೊಂಡು ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನಾವು ನಾರ್ಮಲಾಗಿ ಪುಳಿಯೋಗರೆ ಮಾಡ್ಕೋತೀವಲ್ವ ಅದೇ ಥರ ಕಾಣಿಸ್ತಾ ಇದೆ. ಕೊನೆಯಲ್ಲಿ ಇದಕ್ಕೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋದು. ಈ ಹಂತದಲ್ಲಿ ಸೇರಿಸ್ಕೊಂಡಿರೋದ್ರಿಂದ ಒಳ್ಳೆ ರುಚಿ ಸಹ ಬರುತ್ತೆ, ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಲ್ವಾ ಎಷ್ಟು ಪರ್ಫೆಕ್ಟಾಗಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಅಂತ. ಇವಾಗ ಉದ್ರುದ್ರಾಗಿ ಮಾಡಿಟ್ಕೊಂಡಿರುವಂಥ ಅನ್ನಕ್ಕೆ ಈ ಪುಳಿಯೋಗರೆ ಗೊಜ್ಜನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ
ಪರ್ಫೆಕ್ಟ್ ಆಗಿರುವಂಥ ಪುಳಿಯೋಗರೆ ರೆಡಿಯಾಗಿರುತ್ತೆ. ಬೇಕು ಅಂದರೆ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಂಡಿರುವಂಥ ಪದಾರ್ಥದಲ್ಲಿ ಯಾವುದಾದ್ರೂ ಸ್ಕಿಪ್ ಮಾಡ್ಕೋಬೋದು. ನಿಮಗೆ ಹೇಗೆ ಅನುಕೂಲ, ನಿಮ್ಮ ರುಚಿಗೆ ತಕ್ಕಂತೆ ನೀವು ಕಸ್ಟಮೈಸ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಬೇಕು ಅಂದಾಗ ಆರಾಮಾಗಿ ಪುಳಿಯೋಗರೆನ ಮಾಡ್ಕೋಬೋದು. ಈ ಥರ ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಟ್ರಾವೆಲ್ ಮಾಡೋವಾಗ, ಹಾಗೆಯೇ ಯಾರಾದ್ರೂ ಹಾಸ್ಟೆಲಲ್ಲಿದ್ದಾರೆ ಮತ್ತು ಬ್ಯಾಚುಲರ್ಸ್ ಯಾರಾದರೂ ಇದ್ದಾರೆ, ನಿಮ್ಮ ಮನೆಯಿಂದ ಹೊರಗಡೆ ಯಾರಾದರೂ ಇದ್ದಾರೆ ಅಂತಂದರೆ, ಮನೆ ಊಟ ಮಿಸ್ ಮಾಡ್ಕೋತಿದ್ದಾರೆ ಅಂತಂದರೆ ಈ ಥರ ಮಾಡಿ ಅವರು ಕೊಟ್ಟರೆ ಆರಾಮಾಗಿ ಸ್ವಲ್ಪ ಒಗ್ಗರಣೆನ ಹಾಕಿ ಪುಳಿಯೋಗರೆನ ಮಾಡ್ಕೋಬೋದು. ನೋಡ್ತಿದ್ದೀರಲ್ವಾ, ಪರ್ಫೆಕ್ಟ್ ಕಲರ್, ಪರ್ಫೆಕ್ಟ್ ಟೇಸ್ಟ್, ಹಾಗೆ ಫ್ರೇಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರ ಅರೋಮಾ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರೇ ಒಳ್ಳೆಯದು, ಯಾಕೆಂದರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹಾಗಾಗಿ ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮ್ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು. ಹಾಗೆ ಕೆಲಸಕ್ಕೆ ಹೋಗೋ ಮಹಿಳೆಯರಿದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.